ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ರಕ್ಷಣೆಯ ಮೂರು ಹಂತಗಳನ್ನು ಕುರಿತು ಮೊದಲನೇ ಭಾಗದಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ವಿವರಿಸಿದ್ವು. ಅದರ ಮುಂದುವರೆದ ಭಾಗವನ್ನು ಇದನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನೀವು ಯಾರು ಮೊದಲನೇ ಭಾಗವನ್ನು ಕೇಳಿಲ್ಲ, ಅದನ್ನು ಕೇಳಿದ್ರೆ ಈ ಮುಂದುವರೆದ ಭಾಗ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದಾಗಿದೆ. ನಾವು ನೋಡ್ತೇವೆ, ಈ ವರ್ತಮಾನ ಕಾಲದಲ್ಲಿ ಅಂದರೆ ಈಗಿರುವಂಥ ದಿನಮಾನಗಳಲ್ಲಿ, ಈಗಿರುವಂಥ ಕಾಲಘಟ್ಟಗಳಲ್ಲಿ ನಾವು ನಮ್ಮ ರಕ್ಷಣೆಯನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಾಧಿಸ್ಕೊಳ್ಬೇಕಾಗಿದೆ. ಮತ್ತು ರಕ್ಷಣೆ ಮಾರ್ಗದಲ್ಲಿ ನಾವು ಪ್ರತಿ ದಿವಸ ಮುಂದುವರಿಯಬೇಕಾಗಿದೆ. ಯಾವ ರೀತಿಯಾಗಿ ಮುಂದುವರಿಯುವಂಥದ್ದು, ಹೇಗೆ ಮುಂದುವರಿಯೋದು ಅಂತ ನೋಡಬೇಕಾದ್ರೆ ನಾವು ಪರಿಶುದ್ಧಾತ್ಮನ ಶಕ್ತಿಯಿಂದ, ಪರಿಶುದ್ಧಾತ್ಮನ ಸಹಾಯದಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ದಿವಸ ಸಹ ನಾವು ನಮ್ಮ ರಕ್ಷಣೆ ಮಾರ್ಗದಲ್ಲಿ ನಡಿಬೇಕು, ಅದನ್ನು ಸಾಧಿಸ್ಕೊಳ್ಬೇಕು. ನೋಡ್ರಿ, ಸೈತಾನನ ಹಿಡಿತಕ್ಕೆ ಸಿಕ್ಕಿಕೊಳ್ಳದಂತೆ ನಾವು ನೋಡ್ತೇವೆ. ಕಣ್ಣಿನಾಶೆ, ಶಿರದಾಶೆ, ಬದುಕುವನೆಡಂಬ, ಈ ಮೂರು ಸಂಗತಿಗಳು ಸೈತಾನನು ಆದಿಯಿಂದ ಅವನು ಪ್ರಯೋಗಿಸಿದ್ದ, ಈಗಲೂ ಸಹ ಪ್ರಯೋಗ ಮಾಡ್ತಾ ಇದ್ದಾನೆ. ಈ ಮೂರು ಸಂಗತಿಗಳಿಗೆ ಸಿಕ್ಕದಂತೆ ನಮ್ಮನ್ನೇ ನಾವು ಕಾಪಾಡಿಕೊಂಡು ನಾವು ನಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ಬೇಕು, ರಕ್ಷಣೆ ಮಾರ್ಗದಲ್ಲಿ ಮುಂದುವರಿಯಬೇಕು. ಯಾಕಂತ ಹೇಳಿದ್ರೆ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನೀವು ಬೆಳಕಿನ ರಾಜ್ಯವನ್ನು ಪ್ರವೇಶಿಸದಂತೆ, ನೀವು ದೇವರ ರಾಜ್ಯಕ್ಕೆ ಪ್ರವೇಶಿಸದಂತೆ ಆತನು ಹೋರಾಡುವಂಥವನಾಗಿದ್ದಾನೆ. ಪ್ರತಿದಿವಸ ಹೋರಾಡ್ತಾನೆ. ನಿಮ್ಮ ಮುಂದೆ ಪ್ರತಿ ದಿವಸ ಈ ಮೂರು ಸಂಗತಿಗಳು, ಕಣ್ಣಿನಾಶೆ, ಶಿರದಾಶೆ, ಬದುಕೊಂಡಮೇನಿದೆ, ಇದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಇವುಗಳಿಗೆ ನಾವು ಒಳಗಾಗದಂತೆ ಪರಿಶುದ್ಧಾತ್ಮನ ಶಕ್ತಿಯಿಂದ, ಪರಿಶುದ್ಧಾತ್ಮ ಅನುಮತಿಯೊಂದಿಗೆ ನಾವು ಜೀವಿತವನ್ನು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ನಮಗೆ ದೇವರೊಂದಿಗೆ ಒಂದು ಅನ್ಯೋನ್ಯತೆ, ನಮಗೆ ಒಂದು ತಂದೆ ಮಕ್ಕಳ ಬಾಂಧವ್ಯ ಯಾವ ರೀತಿಯಾಗಿರುವಂಥದ್ದಾಗಿದೆ, ಆ ರೀತಿಯಾಗಿ ನಾವು ದೇವರೊಂದಿಗೆ ಒಂದು ಬಾಂಧವ್ಯವನ್ನು ಇಟ್ಟುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಅದಕ್ಕೋಸ್ಕರನೇ ಯೇಸುಸ್ವಾಮಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವರು ಹೇಳ್ಕೊಟ್ಟಂಥ ಸಂಗತಿ, ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳಿದ್ರೆ ದೇವರು ನಮಗೆ ತಂದೆಯಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ತಂದೆಯೊಂದಿಗೆ ನಾವು ವೈಯಕ್ತಿಕವಾದಂಥ ಸಂಬಂಧವನ್ನು ನಾವು ಹೊಂದಿರಬೇಕು. ಯಾವ ತಂದೆ ಮಕ್ಕಳಿರ್ತಾರೋ ಆ ರೀತಿಯಾಗಿ ಆ ವೈಯಕ್ತಿಕ ಸಂಬಂಧವನ್ನು ನಾವು ಹೊಂದಿರಬೇಕು. ಆಗೇನಾಗ್ತೀವಿ ಅಂತ ಹೇಳಿದ್ರೆ ನಾವು ಪಾಪದ ಪಾಲಿಗೆ ಮತ್ತು ಅದರ ಪ್ರಭಾವಕ್ಕೆ ನಾವೇನಾಗ್ತೀವಿ ಅಂತ ಹೇಳಿದ್ರೆ ಸತ್ತವರಂತೆ ಆಗಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನಾವು ನೋಡ್ತೇವೆ, ರೋಮನ್ಸ್ ಚಾಪ್ಟರ್ 6 verse 1-14 ನೋಡಬೇಕಾದ್ರೆ, ರೋಮಪುರ ಪತ್ರಿಕೆ 6ನೇ ಅಧ್ಯಾಯ 1-14 ವಾಕ್ಯದಲ್ಲಿ ಬರೆದಿದೆ. ಅದಕ್ಕೋಸ್ಕರನೇ ಆ 1-14 ವಾಕ್ಯ ಪೂರ್ತಿ ನೀವು ಓದಿದ್ರೆ ಅರ್ಥ ಆಗುತ್ತೆ. ಅದರಲ್ಲಿ ನಾನು ಕೆಲವು ವಾಕ್ಯಗಳನ್ನು ಮಾತ್ರ ಹೇಳಲು ಬಯಸುವಂಥವರಾಗಿದ್ದೇವೆ. ನೋಡಿ, ದೇವರ ವಾಕ್ಯದಲ್ಲಿ ಹೇಳುವಂಥದ್ದಾಗಿದೆ. 6ನೇ ಅಧ್ಯಾಯ 16ನೇ ವಾಕ್ಯ ನಾನು ಓದಲು ಬಯಸ್ತೇನೆ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವಿರೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಿಕೊಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಲ್ಲಿ ಮಾತನಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡತನಕ್ಕೂ ಅಧರ್ಮಕ್ಕೆ ದಾಸರನ್ನಾಗಿ ಒಪ್ಪಿಸಿಕೊಂಡಿದ್ದೆ. ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡ್ರಿ. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ, ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಿಂದ ನಿಮಗೆ ನಾಚಿಕೆಯುಂಟಷ್ಟೇ, ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ? ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವಾದ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಹಲ್ಲೆಲೂಯಾ. ಹಾಗಾಗಿ ನಾವು ಪಾಪದ ಪಾಲಿಗೆ ಮತ್ತು ಅದರ ಪ್ರಭಾವಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ
ಸತ್ತವರಾಗಿರಬೇಕು. ಅದರ ಪ್ರಭಾವದಿಂದ ನಾವು ದೂರ ಇರಬೇಕು, ಪ್ರಭಾವಕ್ಕೆ ಸಿಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಾಲೆಲೂಯ. ಅದಕ್ಕೋಸ್ಕರನೇ ಪ್ರತಿ ದಿವಸ ನೀವು ದೇವರ ವಾಕ್ಯದ ಮಾರ್ಗದರ್ಶನ ಮತ್ತು ಪವಿತ್ರಾತ್ಮ ನಡೆಸುವಿಕೆ, ಈ ಎರಡು ಕಾರ್ಯಗಳು ಬಹಳ ಬಹಳ ಮುಖ್ಯ. ಪರಿಶುದ್ಧಾತ್ಮನ ನಡೆಸುವಿಕೆ ಮತ್ತು ದೇವರ ವಾಕ್ಯದ ಮಾರ್ಗದರ್ಶನ ಬಹಳ ಬಹಳ ಮುಖ್ಯ. ಸೊ ಆ ರೀತಿಯಾಗಿ ನೀವು ಹೋಗ್ತಾರೆ ಮಾತ್ರ ನೀವು ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ. ರಕ್ಷಣೆ ಮಾರ್ಗದಲ್ಲಿ ನೀವು ಹೋಗೋದಕ್ಕೆ ಸಾಧ್ಯ. ಹಾಲೆಲೂಯ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನಾವು ಪವಿತ್ರಾತ್ಮನಿಂದ ತುಂಬಲ್ಪಡುವಂಥದ್ದು ಬಹಳ ಬಹಳ ಮುಖ್ಯ. ಪವಿತ್ರಾತ್ಮನಿಂದ ತುಂಬಲ್ಪಡುವಂಥದ್ದು ಬಹಳ ಮುಖ್ಯ. ನೋಡಿ, ಅಪೊಸ್ತಲ ಕೃತ್ಯಗಳಲ್ಲಿ ಬರೆದಿದೆ. ಅಪೊಸ್ತಲ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್, ಅಪೊಸ್ತಲ ಕೃತ್ಯಗಳು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಬರೆದಿದೆ, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳಿದವುಗಳನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲ. ತಾನೇ ಹೇಳುವ ಮಾತಿನೆಂದರೆ, ನಾನಿನ ವಿರೋಧಿಗಳನ್ನು ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಳಲ್ಲಿ ಕೂತುಕೊಂಡರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರ ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯ ಅಲುಗಂಟಾಗಿ ಪೇತ್ರನನ್ನು, ಉಳಿದ ಅಪೊಸ್ತಲನ ಸೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನವರಿಗೆ, ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರೋಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಹಾಲೆಲೂಯ. ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ಪವಿತ್ರಾತ್ಮನಿಂದ ತುಂಬಲ್ಪಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಪಾಪದಿಂದ ನಿಮ್ಮನ್ನು ಪ್ರತ್ಯೇಕಿಸಿ ನೀವು ಜೀವಿಸುವಂತೆ ಇದು ಮಾಡುವಂಥದ್ದಾಗಿದೆ. ಪಾಪದಿಂದ ನಿಮ್ಮನ್ನು ಪ್ರತ್ಯೇಕಿಸಿ ನಿಮ್ಮನ್ನು ಜೀವಿಸುವಂತೆ ಮಾಡುವಂಥದ್ದಾಗಿದೆ. ಹಾಗಾಗಿ ನಾವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಣೆಯಾಗಿ ಸ್ವೀಕಾರ ಮಾಡಿಕೊಂಡಾದ ಮೇಲೆ ನಮ್ಮ ಅಶುದ್ಧವಾಗಿ ನಾವು ಕಾಣಿಸ್ಕೊಳ್ಬಾರ್ದು, ಅಶುದ್ಧವಾಗಿ ಇರಬಾರ್ದು. ನಮ್ಮ ನಡವಳಿಕೆ ಇರ್ಬೋದು, ನಮ್ಮ ನಂಬಿಕೆ ಇರ್ಬೋದು, ನಮ್ಮ ಜೀವನ ಶೈಲಿ ಇರ್ಬೋದು, ಇದು ನಾವು ಪ್ರತ್ಯೇಕವಾಗಿರಬೇಕು, ನಾವು ಪ್ರತ್ಯೇಕಿಸಲ್ಪಡಬೇಕು ಅಂತೇಳಿ ನಮ್ಮನ್ನು ಒತ್ತಾಯಿಸುವಂಥದ್ದಾಗಿದೆ. ನಾವು ಪ್ರತ್ಯೇಕಿಸಲ್ಪಡಬೇಕು ಅಂತೇಳಿ ನಮ್ಮನ್ನು ಒತ್ತಾಯಿಸುವಂಥದ್ದಾಗಿದೆ. ನೋಡ್ರಿ, ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 40 ನೋಡಬೇಕಾದ್ರೆ, 2ನೇ ಅಧ್ಯಾಯ 40ನೇ ವಾಕ್ಯ ನೋಡಬೇಕಾದ್ರೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಾಕ್ಯ ನೋಡಬೇಕಾದ್ರೆ, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ಹಿಡಿದು ವಕ್ರಬುದ್ಧಿಯುಳ್ಳ ಈ ಸಂತತಿಯನ್ನು ತಪ್ಪಿಸಿಕೊಳ್ಳ್ರಿ ಎಂದು ಅವರನ್ನು ಎಚ್ಚರಿಸಿದನು. ಅದು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತೆ, 2 ಕೊರಿಂಥ 6ನೇ ಅಧ್ಯಾಯ 17ನೇ ವಾಕ್ಯ, 2 ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಸ್ 17 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಹಾಲೆಲೂಯ. ಅಂದರೆ ನೀವು ಪ್ರತ್ಯೇಕಿಸಲ್ಪಡಬೇಕು. ನಿಮ್ಮ ಜೀವಿತ ಶೈಲಿ ಏನಿದೆ ಇದು ಪ್ರತ್ಯೇಕವಾಗಿರಬೇಕು. ನಿಮ್ಮ ನಂಬಿಕೆ ಇರ್ಬೋದು, ನಡವಳಿಕೆ ಇರ್ಬೋದು, ಇದು ಪ್ರತ್ಯೇಕಿಸಲ್ಪಡಬೇಕು. ಇಜ್ಜೋಡಾಗಬೇಡ್ರಿ ಅಂತ ಹೇಳಿದ್ರ ಅರ್ಥ. ಇಜ್ಜೋಡಾಗಬೇಡ್ರಿ ಅಂತೇಳಿ ಅರ್ಥ. ಅದು ಮಾತ್ರವಲ್ಲ, ನಾವು ಸೈತಾನನಿಗೆ ವಿರುದ್ಧವಾಗಿ ಮತ್ತು ಆತನ ದುರಾತ್ಮಗಳ ವಿರುದ್ಧವಾಗಿ ನಾವು ಹೋರಾಡುವಂಥವರಾಗಿದ್ದೇವೆ, ಹೋರಾಡಬೇಕು.
ಆತ್ಮಿಕ ಯುದ್ಧವನ್ನು ಮಾಡೋದಕ್ಕೋಸ್ಕರನೇ ನಾವು ಕರೆಯಲ್ಪಟ್ಟಿದ್ದೇವೆ. ಸೊ ಈ ರೀತಿಯಾಗಿ ಆತ್ಮಿಕ ಯುದ್ಧ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ, ಯೇಸುಸ್ವಾಮಿನ ಯಾರೆಲ್ಲ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿರ್ತಾರೋ ಅವರೆಲ್ಲರಿಗೂ ಸೈತಾನ ಹೋರಾಡ್ತಾನೆ. ಯಾಕಂತ ಹೇಳಿದ್ರೆ ಸೈತಾನನಿಗೆ ನೀವು ನಿತ್ಯ ಜೀವ ಹೊಂದೋದು ಇಷ್ಟ ಇಲ್ಲ. ಅವನು ನಿತ್ಯ ನರಕಕ್ಕೆ ಅವನು ಹೋಗ್ತಾನೆ ಸೈತಾನ. ಹಾಗಾಗಿ ನೀವು ನಿತ್ಯ ಜೀವ ಹೊಂದಬಾರ್ದು ಅಂತೇಳಿ ಅವನು ನಿಮ್ಮ ವಿರುದ್ಧವಾಗಿ ಹೋರಾಡುವಂಥವನಾಗಿದ್ದಾನೆ. ಸೊ ದೇವರ ಜನರಿಗೆ ವಿರುದ್ಧವಾಗಿ ಸೈತಾನನು ಯಾವಾಗಲೂ ಹೋರಾಡುವಂಥವನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದೆ. 2 ಕೊರಿಂಥಿಯನ್ಸ್ 2 ಕೊರಿಂಥ 10ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಲ್ಲಿ ಬರೆದಿದೆ, ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು. ನೋಡಿದ್ರ, ದೇವರ ವಾಕ್ಯದಲ್ಲಿ ಬರೆದಿದೆ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತುಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು. ಸೊ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಇದು ಆಧ್ಯಾತ್ಮಿಕ ಹೋರಾಟ, ಅಂದರೆ ನಿಮ್ಮ ಆಂತರ್ಯದಲ್ಲಿ ಹೋರಾಡುವಂಥದ್ದು, ನಿಮ್ಮ ಆಧ್ಯಾತ್ಮಿಕ ಹೋರಾಟ ಆಗಿರುವಂಥದ್ದಾಗಿದೆ. ಇದು ಶಾರೀರಿಕ ಹೋರಾಟ ಅಲ್ಲ. ಇದನ್ನು ಕುರಿತು ನಾವು ಸ್ಪಿರಿಚುವಲ್ ವಾರ್ಫೇರಲ್ಲಿ ಈಗಾಗಲೇ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ. ನೀವು ಅದನ್ನು ಕೇಳಿಸ್ಕೊಂಡ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ಪಿರಿಚುವಲ್ ವಾರ್ ಅಂತ ಹೇಳಿದ್ರೆ ಏನು, ಸ್ಪಿರಿಚುವಲ್ ವಾರ್ನ ನಾವು ಯಾಕೆ ಮಾಡಬೇಕಾಗಿದೆ, ಸ್ಪಿರಿಚುವಲ್ ವಾರಲ್ಲಿ ನಾವೇನು, ಯಾರು ನಮಗೆ ಸಹಾಯ ಮಾಡ್ತಾರೆ, ಯಾವ ರೀತಿ ಸ್ಪಿರಿಚುವಲ್ ವಾರ್ನಲ್ಲಿ ಜಯಗಳಿಸುವಂಥದ್ದು, ಇದೆಲ್ಲ ನಾವಾಗಲೇ ಒಂದು 2-3 ವಿಡಿಯೋ ಮಾಡಿ ಹಾಕಿದ್ದೇವೆ. ನೀವು ಅದನ್ನು ನೋಡಿದ್ರೆ ಇನ್ನೂ ಹೆಚ್ಚಾಗಿ ಸ್ಪಿರಿಚುವಲ್ ವಾರ್ ಬಗ್ಗೆ ಗೊತ್ತಾಗುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ಆತ್ಮಿಕ ಜೀವಿತ ನೀವು ರಕ್ಷಣೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಆಧ್ಯಾತ್ಮಿಕ ಹೋರಾಟ ಖಂಡಿತ ಇದ್ದೇ ಇರುವಂಥದ್ದಾಗಿದೆ. ಸ್ಪಿರಿಚುವಲ್ ವಾರ್ಫೇರ್, ಸೈತಾನನಿಗೆ ವಿರುದ್ಧವಾಗಿ, ದುರಾತ್ಮಗಳ ವಿರುದ್ಧವಾಗಿ ನೀವು ಹೋರಾಡಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, ಎಫೆಷಿಯನ್ಸ್ ಚಾಪ್ಟರ್ 6 ವರ್ಸ್ 11, ಎಫೆಸ 6ನೇ ಅಧ್ಯಾಯ 11ನೇ ವಾಕ್ಯ. ದೇವರ ವಾಕ್ಯದಲ್ಲಿ ಬರೆದಿದೆ, ಕಡೆ ಮಾತಿನೆಂದರೆ ನೀವು ಕರ್ತನನ್ನು, ಎಫೆಷಿಯನ್ಸ್ ಚಾಪ್ಟರ್ 6 ವರ್ಸ್ 11, ಎಫೆಸ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರೆದಿದೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ. 16ನೇ ವಾಕ್ಯದಲ್ಲಿ ಬರೆದಿದೆ, ಮತ್ತು ನಂಬಿಕೆ ಎಂಬ ಗುರಾಣಿನ ಹಿಡ್ಕೊಳ್ರಿ, ಅದರಿಂದ ನೀವು ಕೆಡಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. 1 ಪೇತ್ರ 5:8 ಸಹ ಬರೆದಿದೆ. 1 ಪೀಟರ್ ಚಾಪ್ಟರ್ 5 ವರ್ಸ್ 18, 1 ಪೇತ್ರ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬರೆದಿದೆ. 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆದಿದೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೋಡಿ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಯಾಕಂತೇಳಿದ್ರೆ ನೀವು ರಕ್ಷಣೆ ಹೊಂದುವಂಥದ್ದು ಸೈತಾನನಿಗೆ ಇಷ್ಟ ಇಲ್ಲ, ನೀವು ನಿತ್ಯ ಜೀವ ಹೊಂದುವಂಥದ್ದು ಸೈತಾನನಿಗೆ ಇಷ್ಟ ಇಲ್ಲ. ಹಾಗಾಗಿ ಯಾರನ್ನ ನುಂಗ್ಲಿ ಅಂತೇಳಿ ಅವನು ತಿರುಗಾಡ್ತಾ ಇರ್ತಾನೆ ಅಂತೇಳಿ. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ಇದು ವರ್ತಮಾನ ಕಾಲದಲ್ಲಿ ನಾವು ನಮ್ಮ ರಕ್ಷಣೆಯನ್ನು ಕುರಿತಿರುವಂಥ ದೇವರ ವಾಕ್ಯದ ಸತ್ಯಾಂಶಗಳು. ನೆಕ್ಸ್ಟ್ ಫ್ಯೂಚರಲ್ಲಿ, ಈಗ ಅನೇಕ ವರ್ಷಗಳು ಕಳೆಯಬಹುದು, ಮುಂದೆ ಬರುವಂಥ ವರ್ಷಗಳಿರ್ಬೋದು. ಸೊ ಈ ರೀತಿಯಲ್ಲಿ ಇರಬೇಕಾದ್ರೆ ನೆಕ್ಸ್ಟು ಭವಿಷ್ಯದಲ್ಲಿ ಫ್ಯೂಚರಲ್ಲಿ ನಮ್ಮ ಸಾಲ್ವೇಷನ್ ಯಾವ ರೀತಿಯಾಗಿರುತ್ತೆ, ಅದರ ಸ್ಟೇಜ್ ಏನಿದೆ ಅದನ್ನು ಸಹ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಇನ್ ಫ್ಯೂಚರ್ ಅಂದರೆ ನಿಮ್ಮ ವಯಸ್ಸಿನ ಕಾಲಘಟ್ಟಗಳು ಎಷ್ಟಿದೆಯೋ ಗೊತ್ತಿಲ್ಲ, ನೀವು ಯಾವ ರೀತಿಯಾಗಿ ಸಾಲ್ವೇಷನ್ ಹೊಂದ್ತೀರ ಅಂತೇಳಿ ನಿಮಗಿನ್ನು ಡೌಟ್ ಇರೋದಾದರೆ, ಇಲ್ಲ ಯಾವ ರೀತಿಯಾಗಿ ಸಾಲ್ವೇಷನ್ ಅನ್ನೋದು ಸಿಗುತ್ತೆ
ಕಡೆಯದಾಗಿ ಅಂತ ನೋಡಬೇಕಾದ್ರೆ ಅದನ್ನು ಸಹ ನಿಮ್ಗೆ ವಿವರಿಸ್ತೇವೆ. ಭವಿಷ್ಯತ್ತಿನ ರಕ್ಷಣೆಯಲ್ಲಿ ಅಂದರೆ ಇನ್ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಸಾಲ್ವೇಷನ್ ಅನ್ನೋದು ಇರುತ್ತದೆ, ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ನಾವು ಹೊಂದುವಂಥದ್ದು ಇಲ್ಲ ಖಚಿತಪಡಿಸ್ಕೊಳ್ಳುವಂಥದ್ದು ಯಾವ ರೀತಿಯಾಗಿ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ. ನೋಡಿ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 13, ರೋಮ 13ನೇ ಅಧ್ಯಾಯ 11-12 ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 13 ವರ್ಸ್ 11 and 12 ನೋಡಬೇಕಾದ್ರೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡ್ರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಹಾಲೆಲೂಯ. ಅಂದರೆ ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಹಗಲು ಸಮೀಪ ಆಯಿತು. ಸೊ ದೇವರ ಬರೋಣ ಬಹಳ ಸಮೀಪದಲ್ಲಿದೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಬೈಬಲ್ನಲ್ಲಿ ಬರೆದಿದೆ ಯಾವ ರೀತಿಯಾಗಿ ಯೇಸುವಿನ ಬರೋ ದಿನಗಳು, ಯಾವ ರೀತಿಯಾದ ಸೂಚನೆಗಳೇನಿದೆ ಅದೆಲ್ಲ ಜರುಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಈ ಲೋಕದಲ್ಲಿ. ಫಸ್ಟ್ ಥೆಸಲೋನಿಕನ್ಸ್ ಚಾಪ್ಟರ್ 5, 8 and 9 ನೋಡಬೇಕಾದ್ರೆ, ಒಂದು ಥೆಸಲೋನಿಕ 5ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗೋಣ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಹಾಲೆಲೂಯ. ಹಾಗಾಗಿ ಸ್ವಸ್ಥಚಿತ್ತರಾಗಿರುವಂಥದ್ದು ಬಹಳ ಮುಖ್ಯ. ಸ್ವಸ್ಥಚಿತ್ತತೆ ಬಹಳ ಮುಖ್ಯ. ನೆಕ್ಸ್ಟನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಈ ಮುಂಬರುವಂಥ ದೈವ ಕೋಪದಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಪಾರಾಗಿ ಅಥವಾ ಪಾಪಕ್ಕೆ ವಿರುದ್ಧವಾಗಿ ಈ ನ್ಯಾಯ ತೀರ್ಪಿನ ದಂಡನೆಯಿಂದ ನಾವು ಬಿಡುಗಡೆಯನ್ನು ಹೊಂದಿದವರಾಗಿದ್ದೇವೆ. ಮುಂಬರುವ ದೇವಕೋಪದಿಂದ ಅಥವಾ ಪಾಪಕ್ಕೆ ವಿರುದ್ಧವಾಗಿ ನ್ಯಾಯ ತೀರ್ಪಿನ ದಂಡನೆಯಿಂದ ಬಿಡುಗಡೆ ಮತ್ತು ಸ್ವತಂತ್ರತೆಯನ್ನು ದೇವರು ಕೊಟ್ಟವರಾಗಿದ್ದಾರೆ. ಮುಂಬರುವಂಥ ದೇವರ ಕೋಪದಿಂದ ಮತ್ತು ನ್ಯಾಯ ತೀರ್ಪಿನ ದಂಡನೆಯಿಂದ ಬಿಡುಗಡೆ ಮತ್ತು ಸ್ವತಂತ್ರವನ್ನು ದೇವರು ಕೊಟ್ಟವರಾಗಿದ್ದಾರೆ. ಯಾರಿಗೆ ಅಂತ ನೋಡಬೇಕಾದ್ರೆ, ಯಾರು ರಕ್ಷಣೆ ಸಾಧಿಸ್ಕೊಳ್ತಾರೋ, ರಕ್ಷಣೆ ಮಾರ್ಗದಲ್ಲಿ ಇದ್ದಾರೋ ಅಂಥವ್ರಿಗೆ ಮಾತ್ರನೇ. ನೋಡ್ರಿ, ರೋಮನ್ಸ್ ಚಾಪ್ಟರ್ 5 verse 9 ನೋಡಬೇಕಾದ್ರೆ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 verse 9 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಈಗ ನಾವು ಆತನ ರಕ್ತನ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. ಹಾಲೆಲೂಯ. ಸೊ ದೇವರ ಕೋಪದಿಂದ ತಪ್ಪಿಸ್ಕೊಳ್ತಾರೆ ಯಾರು ರಕ್ಷಣೆ ಸಾಧಿಸ್ಕೊಳ್ತಾರೋ, ರಕ್ಷಣೆ ನಿಂತಿರ್ತಾರೋ ಅವರು ಮಾತ್ರನೇ. 1 Corinthians ಚಾಪ್ಟರ್ 3 verse 15, 1 ಕೊರಿಂಥ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು, ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಅಂತೇಳಿ. ಅದು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಬರೆದಿದೆ, 1 Thessalonians ಚಾಪ್ಟರ್ 1 verse 10, 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆದಿದೆ, ಆತನು ಸತ್ತರೊಳಗೆ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾಗಿ ರಾದಿರಂತಲೂ ತಿಳಿಸುತ್ತಾರೆ. ಈ ಯೇಸು ಮುಂದೆ ಬರುವ ದೈವಕೋಪ ನಮ್ಮನ್ನು ತಪ್ಪಿಸುವಾತನು. ಹಾಲೆಲೂಯ. ದೇವರ ಕೋಪದಿಂದ ತಪ್ಪಿಸುವಾತನು ಯೇಸು ಸ್ವಾಮಿ ತಪ್ಪಿಸ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಲೆಲೂಯ. ಅದು ಮಾತ್ರವಲ್ಲ, ದೇವರ ಮಹಿಮೆಯಲ್ಲಿ ಪಾಲ್ಗೊರಾಗುವುದನ್ನು ಮತ್ತು ಪುನರುತ್ಥಾನದ ಮತ್ತು ರೂಪಾಂತರ ದೇಹವನ್ನು ಪಡೆಯುವಂಥದ್ದು, ಪುನರುತ್ಥಾನವಾಗುವಂಥದ್ದು ಮತ್ತು ರೂಪಾಂತರ ದೇಹವನ್ನು ಪಡೆಯುವಂಥದ್ದು ಸಹ ಇದು ಫೈನಲ್ ಆಗಿ ಏನಿದೆ ನಮ್ಮ ರಕ್ಷಣೆಯ
ಭರವಸೆ ರಕ್ಷಣೆಯ ಏನಿದೆ ಹಂತ ಇದಾಗಿರುವಂಥದ್ದಾಗಿದೆ. ನೋಡ್ರಿ, ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 29. ರೋಮನ್ಸ್ ಚಾಪ್ಟರ್ 8 ವರ್ಸ್ 29 ದೇವ್ರ ವಾಕ್ಯದಲ್ಲಿ ಬರೆದಿದೆ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರನ್ನು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯರಾಗುವುದಕ್ಕೆ ಮೊದಲೇ ನೇಮಿಸಿದನು. ಹಲ್ಲೆಲೂಯಾ. ನೋಡಿ, ದೇವರು ನೇಮಿಸಿದರು ಅಂತೇಳಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ನೋಡ್ರಿ, 1 Corinthians ಚಾಪ್ಟರ್ 15 ವರ್ಸ್ 52 ನೋಡಬೇಕಾದ್ರೆ, 1 Corinthians ಚಾಪ್ಟರ್ 15 ವರ್ಸ್ 52 ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರು ಊದಲಾಗಿ ಸತ್ತವು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಯಾವ ರೀತಿಯಾಗಿ ಪುನರುತ್ಥಾನವಾದಂಥ ರೂಪಾಂತರಗೊಂಡ ದೇಹವನ್ನು ದೇವರು ಕೊಡ್ತಾರೆ. ಯಾವ ರೀತಿಯಾಗಿ ಕಣ್ಮುಚ್ಚಿ ಕಣ್ಣು ತೆಗೆಯೋಷ್ಟೊಳಗೆ ಯಾವ ರೀತಿಯಾಗಿ ಮಾರ್ಪಡ್ತೇವೆ. ಇದು ಫೈನಲ್ ಸಾಲ್ವೇಷನ್. ಸೊ ಈ ರೀತಿಯಾಗಿ ಹೇಗೆ ಸಿಗುತ್ತೆ ನೋಡಬೇಕಾದ್ರೆ ನಾವು ಕ್ರಿಸ್ತನನ್ನು ನಂಬಿಕೆಯಿಂದ ಹಿಂಬಾಲಿಸಿ ನಡೆದಿದ್ದಕ್ಕೋಸ್ಕರ, ಮತ್ತು ಈ ಪ್ರಪಂಚದ ಬಾಧೆಗಳಲ್ಲಿ, ನೋವುಗಳಲ್ಲಿ, ವೇದನೆಗಳಲ್ಲಿ ಎಲ್ಲವನ್ನು ದಾಟಿ ಜಯಶಾಲಿಗಳಾಗಿದ್ದಕ್ಕೋಸ್ಕರ ದೇವರೇನು ಮಾಡ್ತಾರೆ, ನಮಗೆ ಈ ಬಹುಮಾನವನ್ನು, ಈ ನಿತ್ಯವಾದ ಬಹುಮಾನವನ್ನು ದೇವರು ನಮಗೆ ಕೊಟ್ಟವರಾಗಿದ್ದಾರೆ. ಅದಕ್ಕೋಸ್ಕರನೇ ಕಡೆಯವರೆಗೆ ತಾಳುವವನು ರಕ್ಷಣೆವಂತನೇ ಅಂತೇಳಿ, ಕಡೆಯವರೆಗೆ ತಾಳುವವನು ರಕ್ಷಣೆವಂತರೇ ಅಂತೇಳಿ. ಅದಕ್ಕೋಸ್ಕರ ಕಷ್ಟ ಬಂದಾಗ, ಕೇವಲ ಸುಖ ಇದ್ದಾಗ, ಇಲ್ಲ ಅಂತೇಳಿದ್ರೆ ಆಶೀರ್ವಾದ ಇದ್ದಾಗ ಮಾತ್ರ ಯೇಸು ಬೇಕು, ಆಮೇಲೆ ನನಗೆ ಬೇಡ ಅಂತೇಳಿ ಬಿಟ್ಟೋದವರೆಲ್ಲ ರಕ್ಷಣೆ ಹೊಂದುವಂಥದ್ದು ಇಲ್ಲ. ಅವ್ರಿಗೆ ರಕ್ಷಣೆ ಅಂತೇಳಿ ಇಲ್ಲಿ ಬರೆದಿಲ್ಲ. ಅದಕ್ಕೆ ಕಡೇ ಕ್ಷಣದವರೆಗೂ, ಕಡೆಯವರೆಗೆ ತಾಳುವವನು. ಕ್ರಿಸ್ತನ ನಿಮಿತ್ತ ಹಿಂಸೆ ಬಂದಿರ್ಬೋದು, ನೋವು ಬಂದಿರ್ಬೋದು, ಸಂಕಟ ಅನುಭವಿಸಿರ್ಬೋದು, ವೇದನೆ ಅನುಭವಿಸಿರ್ಬೋದು, ನಿಮ್ಮನ್ನು ತಿರಸ್ಕರಿಸಿರ್ಬೋದು, ಅವಮಾನ ಮಾಡಿರ್ಬೋದು, ಏನೆಲ್ಲ ಆಗ್ತು ಅಂತ ಹೇಳಿದ್ರೂ ಅದೆಲ್ಲ ತಾಳ್ಕೊಂಡು ನೀವು ಬರಬೇಕಾದ್ರೆ ಫೈನಲ್ಲಾಗಿ ದೇವರು ನಿಮಗೆ ಬಹುಮಾನವನ್ನು ಕೊಡ್ತಾರೆ. ನಿಮಗೆ ನಿತ್ಯವಾಗಿ ನೀವು ಜೀವಿಸುವಂಥವ್ರಾಗ್ತೀರ. ನಿಮ್ಮ ಆತ್ಮ ನಿತ್ಯಕ್ಕೆ ಜೀವಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದೆ, ಪ್ರಕಟಣೆ ಗ್ರಂಥ 2:7 ವಾಕ್ಯದಲ್ಲಿ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 ವರ್ಸ್ 7, ಪ್ರಕಟಣೆ ಗ್ರಂಥ 2:7 ವಾಕ್ಯದಲ್ಲಿ ಬರೆದಿದೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರು ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಹಲ್ಲೆಲೂಯಾ. ಯಾರು ಜಯವಂತರೋ ಅವ್ರಿಗೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಜಯ ಹೊಂದೋದು ಅಂತ ಹೇಳಿದ್ರೇನು? ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳುವಂಥದ್ದು, ರಕ್ಷಣೆಯನ್ನು ಕಡೆಯವರೆಗೆ ರಕ್ಷಣೆ ಮಾರ್ಗದಲ್ಲಿ ನೀವು ನಡೆಯುವಂಥದ್ದು. ಹಲ್ಲೆಲೂಯಾ. ಸೊ ಈ ರಕ್ಷಣೆ ಏನಿದೆ ಎಲ್ಲ ವಿಶ್ವಾಸಿಗಳಿಗೆ, ಕ್ರಿಸ್ತನ ನಂಬುವಂಥವ್ರಿಗೆ ಇದು ಟಾರ್ಗೆಟ್ ಆಗಿದೆ, ಗುರಿಯಾಗಿರುವಂಥದ್ದಾಗಿದೆ. ಇದಕ್ಕೆ ನಾವು ಏನು ಮಾಡಬೇಕು? ಶ್ರಮಿಸಬೇಕು. ನಾವು ಏನು ಮಾಡಬೇಕು? ಶ್ರಮಿಸಬೇಕು. ಈಸಿಯಾಗಿ ಏನೋ ಸಿಕ್ಕತ್ತೆ ಅಂತಲ್ಲ, ದೇವರು ಈಸಿಯಾಗಿ ಕೊಡ್ತಾರೆ. ನಾವು ಅದನ್ನು ಸಾಧಿಸ್ಕೊಂಡು ಹೋಗಬೇಕಾಗಿದೆಯಲ್ಲ, ಆ ಶ್ರಮ ನಾವು ಪಡಲೇಬೇಕು. ನೋಡ್ರಿ, ದೇವ್ರ ವಾಕ್ಯ ಹೇಳುತ್ತೆ, 1 Corinthians ಚಾಪ್ಟರ್ 9, 1 ಕೊರಿಂಥ 9ನೇ ಅಧ್ಯಾಯ 24-27 ಬರೆದಿದೆ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯೋದು. ಅವರಂತೆ ನೀವು ಬಿರುದನ್ನು ಪಡೆಯಬೇಕೆಂತಲೇ ಓಡ್ರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ.
ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರೋ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಹಾಲೆಲೂಯ. ಸೊ ಹಾಗಾಗಿ ಶ್ರಮಿಸಬೇಕು, ರಕ್ಷಣೆಯನ್ನು ಸಾಧಿಸ್ಕೊಳ್ಬೇಕು. ಹಾಲೆಲೂಯ. ಫಿಲಿಪ್ಪಿ 3ನೇ ಅಧ್ಯಾಯ 8-14 ವಾಕ್ಯದಲ್ಲೂ ಸಹ ಬರೆದಿದೆ. ಫಿಲಿಪ್ಪಿ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬರೆದಿದೆ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳಲ್ಲಿ ಮನಸ್ಸಿಡುವರು. ನಾವಾದರೂ ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯಲ್ಲಿ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹಕ್ಕೆ ಸಾರೂಪ್ಯವಾಗುವಂತೆ ಮಾಡುವನು ಅಂತೇಳಿ ಇಲ್ಲಿ ಪೌಲ ಫಿಲಿಪ್ಪಿಯರು ಬರೆದ ಪತ್ರಿಕೆಯಲ್ಲಿ ಬರೆಯೋದನ್ನು ನೋಡ್ತೇವೆ. ಹಾಲೆಲೂಯ. ಸೊ ರಕ್ಷಣೆಯನ್ನು ಕಳ್ಕೊಳ್ಬೇಡ್ರಿ, ಮುನ್ನಡೆಯಿರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ನೋಡ್ರಿ, ಫಿಲಿಪ್ಪಿ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬರೆದಿದೆ. ಫಿಲಿಪಿಯನ್ಸ್ ಚಾಪ್ಟರ್ 2:12. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಈಗಲೂ ಕೇಳ್ರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗೋರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ರಿ ಅಂತೇಳಿ ಪೌಲ ಹೇಳೋದನ್ನು ನೋಡ್ತೇವೆ. ಹಾಲೆಲೂಯ. ಅದು ಮಾತ್ರವಲ್ಲ, ದೇವರವಾಕ್ಯ ಹೇಳುವಂಥದ್ದಾಗಿದೆ. 2 ಪೀಟರ್ 2 ಪೇತ್ರ 1ನೇ ಅಧ್ಯಾಯ 5-11ನೇ ವಾಕ್ಯದಲ್ಲಿ ಬರೆದಿದೆ. ಈ ಕಾರಣಗಳಿಂದಲೇ ನೀವು ಪೂರ್ಣ ಆಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸೋದರ ಸ್ನೇಹವನ್ನು, ಸೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಸ್ಯಗಾರರು, ನಿಷ್ಫಲರೂ ಆಗದಂತೆ ಮಾಡುತ್ತವೆ. ಇವುಗಳೆಲ್ಲದವನು ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಿನ ಪಾಪಗಳ ಪರಿಹಾರವಾಗಿ ತಾನು ಶುದ್ಧನಾದನ್ನು ಮರೆತು ಬಿಟ್ಟಿದ್ದಾನೆ. ಆದ್ದರಿಂದ ಸೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳೋದಕ್ಕೆ ಮತ್ತಷ್ಟು ಪ್ರಯಾಸ ಪಡ್ರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ನಿತ್ಯದ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ನಿಮಗೆ ದೇವರು ಧಾರಾಳವಾಗಿ ಅನುಗ್ರಹಿಸುವನು. ಆದ್ದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಜ್ಞಾಪಕ ಕೊಡುವುದಕ್ಕೆ ನಾನು ಯಾವಾಗಲೂ ಸಿದ್ಧನಾಗಿರುವೆನು. ನನ್ನ ದೇಹವೆಂಬ ಗುಡಾರದಲ್ಲಿ ಇರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರಿಸುವುದು ಯುಕ್ತವೆಂದೆಣಿಸಿದ್ದೇನೆ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತೆಂದು ಬಲ್ಲೆನು. ನೀವು ನನ್ನ ಮರಣಾನಂತರದಲ್ಲಿ ಇವುಗಳನ್ನು ಯಾವ ಜ್ಞಾಪಕ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು. ಹಾಲೆಲೂಯ. ಕಡೆದಾಗಿ ನೋಡಬೇಕಾದ್ರೆ ಇಬ್ರಿಯ 12ನೇ ಅಧ್ಯಾಯ 1ನೇ ವಾಕ್ಯ ನೋಡಬೇಕಾದ್ರೆ ಹೀಬ್ರೂಸ್ ಚಾಪ್ಟರ್ 12:1. ಇಬ್ರಿಯ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡಬೇಕಾದ್ರೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಳಲ್ಲಿ ಆಸನರೂಢನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು. ಹಾಲೆಲೂಯ. ಅಂದರೆ ಇಷ್ಟು ಮಂದಿ ಸಾಕ್ಷಿಯುಳ್ಳವರು ಮೇಘದೋಪಾದಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವಂಥ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪ ನಾವು ಸಹ ತೆಗೆದಿಟ್ಟು ನಾವು ಕ್ರಿಸ್ತನಿಗೋಸ್ಕರ ಓಡೋಣ, ಸ್ಥಿರಚಿತ್ತದಿಂದ ಓಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ರಿ. ರಕ್ಷಣೆಯಲ್ಲಿರುವಂಥ 3 ಹಂತಗಳನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ಇದುವರೆಗೂ ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ನಮ್ಮ ಚಾನಲ್ನ ಇದೇ ಮೊದಲ ಬಾರಿ ಯಾರು ಕೇಳ್ತಿರೋದಾದರೆ
ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಈ ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳನ್ನು, ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳ್ಬೋದಾಗಿದೆ. 130ಕ್ಕೂ ಹೆಚ್ಚು ವಿಡಿಯೋಗಳನ್ನು ದೇವರ ಕೃಪೆಯಲ್ಲಿ ಮಾಡಾಕಿದ್ದೇವೆ. ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಇದು ಬಹಳ ಬಹಳ ಲಾಭವನ್ನು ಕೊಡುವಂಥದ್ದಾಗಿದೆ. ಇದರ ಬಗ್ಗೆ ನಾವು ಸಾಕ್ಷಿಗಳನ್ನು ಸಹ ಕೇಳಿದವರಾಗಿದ್ದೇವೆ. ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಸಹ ಕಾರ್ಯ ಮಾಡುವಂಥವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.